ಇದು ತಮ್ಮ ಮೂಲಕ ಜನರಿಗೆ ದಿನಾಂಕ 22/7/2025 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಅವರ ಹುಟ್ಟುಹಬ್ಬವನ್ನು ಪರಮೇಶ್ವರಣ್ಣ ಗುಳಣ್ಣವರ ಅಭಿಮಾನಿ ಬಳಗದಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಪ್ರಕಾಶ್ ಕೋಳಿವಾಡ್ರು, ನಗರದ 25 ಸ್ಟ್ಯಾಂಡ್ನ ಅಥವಾ ಚಾಲಕರಿಗೆ ಅಥವಾ ಮಾಲಕರಿಗೆ ಸನ್ಮಾನ ಸಮಾರಂಭ, ಅದೇ ರೀತಿ ಗ್ರಾಮೀಣ ಭಾಗದ ಎಲ್ಲ ಪ್ಯಾಸೆಂಜರ್ ಆಟೋ ಚಾಲಕರು ಮತ್ತು ಮಾಲಕರಿಗೆ ಸನ್ಮಾನ ಸಮಾರಂಭ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಕತ್ತೀವಿ. ಅದರ ನಂತರ ಏನು ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಹಿರಿಯರಿದ್ದಾರೆ, ಅವರಿಗೆ ಸನ್ಮಾನಿಸುವ ಕಾರ್ಯಕ್ರಮ, ಚುನಾಯಿತ ಪ್ರತಿನಿಧಿಗಳಿಗೆ ಸನ್ಮಾನಿಸುವ ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಮುನಿಪುರ ಬಸವ ಮುರುಳಿಸಿದ್ದ ಮಹಾಸ್ವಾಮಿಗಳು, ಬಸವ ತತ್ವಪೀಠ ಚಿಕ್ಕಮಗಳೂರು, ಬಸವ ಕೇಂದ್ರ ಶಿವಮೊಗ್ಗ ಇವರ ನಿವೇಶನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನಿರ್ಧಾರ ಮಾಡಿಕೊಂಡು, ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಆಗಮಿಸಿದ್ದಾರೆ. ಅದೇ ರೀತಿ ಬಿ ಸಿ ಪಾಟೀಲ್ ಬರ್ತಾ ಇದ್ದಾರೆ. ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ವಿರೂಪಾಕ್ಷಪ್ಪ ಬಳ್ಳಾರಿ ಬರ್ತಾರೆ. ರಾಣೆಬೆನ್ನೂರು ನಗರದ ಶಾಸಕರಾದಂಥ ಪ್ರಕಾಶ್ ಕೋಳಿವಾಡ್, ನಗರದ ನಗರಸಭೆ ಅಧ್ಯಕ್ಷ ಅಂತ ಚಂಪಕ್ಕ ಬಸ್ನಳ್ಳಿ, ರಾಣೆಬೆನ್ನೂರು ನಗರದ ಮಾಜಿ ಶಾಸಕಂತ ಅರುಣಕುಮಾರ್ ಪೂಜಾರ್ ಅವರು, ಕೆ ಎಂ ಮಣಿಯವರು ಹಾಗೂ ನಮ್ಮ ರಾಣೆಬೆನ್ನೂರು ನಗರದ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾರೆ. ಅದಕ್ಕೆ ಏನು ತಾವುಗಳು ಈ ಹೆಚ್ಚಿನ ರೀತಿಯ ಸಲಹೆ ಸಹ ಇದನ್ನು ಪ್ರೋತ್ಸಾಹ ಮಾಡಿ ನೀವು ಮೀಡಿಯಾ ಮಾಧ್ಯಮರು ಕಾರ್ಯಕ್ರಮವನ್ನು ಜನರಿಗೆ ತಿಳಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೈ ಮುಗಿ ಕೇಳ್ತೀವಿ. ಅನೇಕ ದಿವಸದಿಂದ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ದು, ಗ್ರಾಮೀಣ ಭಾಗದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಿಂದ ಹಿಡಿದು ಕಟ್ಟಕಡೆಯ ಮನುಷ್ಯರಿಗೂ ಅವರು ಮನುಷ್ಯರನ್ನು ಗುರುತಿಸಿ ಅವರ ಕಾರ್ಯಗಳನ್ನು ಶ್ಲಾಘನೆ ಮಾಡಿ ಪ್ರತಿಯೊಬ್ಬ ಸಣ್ಣನಿಗೂ ಸಹಿತ ಒಂದು ಅವರಿಗೆ ಗೌರವ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಬಾರಿ ಆಟೋ ಚಾಲಕರಿಗೂ ಹಾಗೂ ಮಾಲಕರಿಗೂ ಹಾಗೂ ಗ್ರಾಮೀಣದಲ್ಲಿ ಭಾಗದಲ್ಲಿ ಬರ್ತಕ್ಕಂಥ ಈ ಜನರು ಹೆಚ್ಚಿಗೆ ಓಡ್ತಿರ್ತಕ್ಕಂಥ ಆಟೋ ಮಾಲಕರಿಗೂ ಮತ್ತು ಚಾಲಕರಿಗೂ ಇನ್ನೂ ಅನೇಕ ಜನರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಹಾಕಿದ್ದಾರೆ. ಈ ಮೊದಲು ಅವರು SSLC ಪಾಸ್ ಆದವರಿಗೆ, ಕೊರೋನಾ ಟೈಮ್ನಾಗೆ ಭಾಳ ಜನರಿಗೆ ಕಿಟ್ ಕೊಡೋದ್ರ ಮೂಲಕ, ಆಮೇಲೆ ಎಲ್ಲ ಶಾಲಾ ಮಕ್ಕಳಿಗೆ ಬುಕ್ಸು ಜೊತೆಗೆ ಅವ್ರಿಗೆ ಬ್ಯಾಗ್ ಇವನ್ನೆಲ್ಲ ವಿತರಿಸೋ ಮೂಲಕ ಅನೇಕ ದಿವಸದಿಂದ ಮಾಡ್ಕೊಂತ ಬಂದಾರೆ. ಅದ್ರ ಜೊತೆಗೆ ಪ್ರಥಮದಲ್ಲಿ ಅವರು ರೈತರಾಗಿರೋದ್ರಿಂದ ರೈತರ ಸೇವೆ ನಾನು ಮೊದಲು ಅಂತ ತಿಳ್ಕೊಂಡು ದಾರಿಯನ್ನು ಸುಗಮವಾಗಿ ನಾನು ಹೋಗ್ತಕ್ಕಂಥ ದಾರಿ ಸರಿ ಇರಬೇಕು ಅನ್ನೋ ಒಂದು ದಾರಿ ವಿಚಾರ ಇಟ್ಕೊಂಡು ಮೊದಲು ದಾರಿ ಸರಿ ಮಾಡ್ಕೊಂಡು ಮುಂದೆ ಹೆಂಗೆ ಮನುಷ್ಯ ಮನೆ ಮೊದಲು ಸರಿಯಾಗಿ ಮುಂದೆ ಗೆಲ್ಲಬೇಕು ಅನ್ನೋದಕ್ಕೆ ಮನೆ ಗೆದ್ದು ಮಾರು ಗೆಲ್ಲೋಣ ಅನ್ನೋ ಒಂದು ದಾರಿಯಲ್ಲಿ ಹೊಟ್ಟಿದ್ದಾರೆ. ಈ ದಿನ ಪರಮೇಶ್ವರಪ್ಪ ಗುಳಣ್ಣ ಅಭಿಮಾನ ಬಳಗದಿಂದ 22ನೇ ತಾರೀಕು ಸಿದ್ದೇಶ್ವರ ಸಭಾಭವನದಲ್ಲಿ ಏರ್ಪಡಿಸಿದಂಥ ಹುಟ್ಟುಹಬ್ಬಕ್ಕೆ ಸಾರ್ವಜನಿಕರು ಆಹ್ವಾನ ಪತ್ರಿಕೆಗಳನ್ನು ಕೊಟ್ಟಿರ್ತಾರೆ. ಅವರ ಒಂದು ದೂರದೃಷ್ಟಿಯ ನಾಯಕತ್ವವನ್ನು ಎಲ್ಲರೂ ಮೆಚ್ಚಬೇಕಾದಂಥದ್ದು. ನಾವು 6-7 ವರ್ಷದಿಂದ ನನ್ನ ವಾರ್ಡಲ್ಲಿ ಪ್ರತಿಯೊಂದು ಸ್ಕೂಲ್ಗಳಿಗೆ ಮಕ್ಕಳಿಗೆ ಬೇಕಾದಂಥ ಬೇಸಿಕ್ ನೀಡ್ಸ್ ಏನು ಬೇಕು ಎಲ್ಲ ಕೊಟ್ಟಿದ್ದ ಉದಾತ್ತ ಅಂಶ. ಮತ್ತು ಈಗ ಹೇಳ್ದಂಗೆ ಜಟ್ಟಪ್ಪವ್ರು ಹೇಳ್ದಂಗೆ ಅವರೇನೋ ರೋಡ್ ಮಾಡಿದ್ದಾರಂತೆ, ಆ ಥರ ಮನೋಭಾವನೆ ಇರೋದು ಕೆಲವರಿಗೆ ಮಾತ್ರ ಇರ್ತದೆ. ಒಂದು ದೂರದೃಷ್ಟಿ, ಹೇಗೆ ನಮ್ಮ ಮೋದಿಯವರು ಕಟ್ಟ ಕಡೆಯ ಮನುಷ್ಯನಿಗೂ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥ ಒಂದು ಮನೋಭಾವನೆಯಿಂದ ದೇಶವನ್ನು, ನಾಡನ್ನು ಇಡೀ ಜಗತ್ತಿಗೆ ಮಾದರಿಯಾಗಿದ್ದಾರೋ, ಅದೇ ರೀತಿ ನಮ್ಮ ರಾಣಿಬೆನ್ನೂರಿನಲ್ಲಿ ಈ ಪರಮೇಶ್ವರಣ್ಣ ಗುಳಣ್ಣನವರು ಒಂದು ದೂರದೃಷ್ಟಿ ಇಟ್ಟುಕೊಂಡು ಯಾವ ಒಂದು ಸ್ವಾರ್ಥತೆ ಇಲ್ಲದಲೆ ನಿಸ್ವಾರ್ಥತೆಯಿಂದ ನಾಯಕತ್ವವನ್ನೆಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಪ್ರತಿಯೊಬ್ಬರನ್ನು ಗುರುತಿಸಿ, ಆಟೋ ಚಾಲಕರನ್ನು ಎಲ್ಲರನ್ನೂ ಗುರುತಿಸಿ ತಾನು ಒಂದು ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡಿರೋದ್ರಿಂದ ಅವ್ರಿಗೆ ದೇವರು ಆಯುರ ಆರೋಗ್ಯ ಅದೃಷ್ಟ ಅಧಿಕಾರ ಅಂತಸ್ತು ಎಲ್ಲ ಕೊಡಲಿ ಅಂತ ಎಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ನಂದು ಕಳಕಳಿಗೆ ಪ್ರಾರ್ಥನೆ. ಇದು ರಾಜಕಾರಣ ಅಲ್ಲ. ಮೊದಲನೇದಾಗಿ ಪರಮೇಶ್ವರಣ್ಣ ಗುಳಣ್ಣವರು ಸಮಾಜ ಸೇವೆ ಮೂಲಕ ಈ ಒಂದು ಎಂಟ್ರಿ ಆಗಿದ್ದಾರೆ. ಅವರ ಹುಟ್ಟುಹಬ್ಬ ಕೂಡ ಅವ್ರದ್ದು ಇಚ್ಛೆ ಅಲ್ಲ, ಅವರ ಅಭಿಮಾನಿಗಳದ್ದು ಇಚ್ಛೆ. ಯಾಕೆ ಇಚ್ಛೆ ಅಂತಂದರೆ ಅವ್ರು ಮಾಡುವಂಥ ಕೆಲಸ, ಅವ್ರು ಮಾಡುವಂಥ ಒಂದು ಪ್ರಾಮಾಣಿಕತೆಯಿಂದ, ಜನರ ಸೇವೆಯಿಂದ ಇವತ್ತು ಇಷ್ಟು ನಡೀತಾ ಐತೆ. ಇವತ್ತು 6ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮ, 49ನೇ ಹುಟ್ಟುಹಬ್ಬ ಕಾರ್ಯಕ್ರಮ ಅವ್ರದ್ದಲ್ಲ, ಅವರ ಅಭಿಮಾನಿಗಳು ಮಾಡ್ತಾರೆ. ಸುಮಾರು 6 ವರ್ಷಗಳಿಂದ ಮಾಡಿರ್ತಕ್ಕಂಥ ಸಾಧನೆಗಳು,
ಏನು ದೀನ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಸಲಕರಣೆಗಳು ಇರ್ಬೋದು. ಇದರಲ್ಲಿ ವಿಶೇಷವಾಗಿ ಈ ವರ್ಷದ ಏನಂತಂದರೆ ಇಡೀ ನಮ್ಮ ರಾಣೆಬೆನ್ನೂರು ತಾಲೂಕಿನ ಎಲ್ಲ ಆಟೋ ಚಾಲಕರು ಮಾಲಕರಿಗೆ ವಿಶೇಷ ಅವರು ಕರೆಸಿ ಗೌರವಿಸೋರು. ಆಟೋ ಚಾಲಕರು ಮಾಲಕರು ಅಂತಂದರೆ ಒಂಥರ ದೇವ್ರ ದೃಷ್ಟಿ. ಯಾಕಂದ್ರೆ ಸುಮಾರು ರಾತ್ರಿ 2 ಗಂಟೆಗಾದರೂ ಅವರು ಧರ್ಮ ಹಿಡ್ಕೊಂಡು ಸೇವೆ ಮಾಡಿ ಅವ್ರ ಮನೆ ಮುಟ್ಟ ಮುಗಿಸುವಂಥ ದೊಡ್ಡ ಜವಾಬ್ದಾರಿ ಆಟೋ ಚಾಲಕರಿಗೆ ಮಾಲಕರಿದೆ ಇದೆ. ಯಾವುದೇ ಕಷ್ಟ ಇದ್ದರೂ ಅವ್ರನ್ನ ಹೊತ್ಕೊಂಡು ಹೋಗಿ ಮೊದಲು ಹಾಸ್ಪಿಟ್ಲಿಗೆ ಸೇರಿಸೋರು ಯಾರಾದರೂ ಅಂದ್ರೆ ಅದು ಆಟೋ ಚಾಲಕರು. ಅಂಥ ಒಬ್ಬ ಯುವಕ ಆಟೋ ಚಾಲಕರು ಮಾಲಕರನ್ನು ಇವತ್ತು ಪರ್ಮಿಷನ್ ಗುರುತಿಸಿದ್ದಾನೆ. ಅವ್ರನ್ನ ಕರೆಸಿ ಸನ್ಮಾನ ಮಾಡ್ಬೇಕನ್ನೋ ಅವ್ನ ಇಚ್ಛೆ ಐತಿ. ಅವನ ಇಚ್ಛೆ ಜೊತೆಗೆ ಅಭಿಮಾನಿಗಳು ಕೂಡ ಕೈ ಜೋಡಿಸಿದ್ದಾರೆ. ಹೀಗೆ ಅನೇಕ ಇನ್ನು ಮುಂದೆ ಹೀಗೆ ಅವನು ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ರಾಜಕೀಯ ಕಾರ್ಯಕ್ರಮ ಹಿಂಗೆ ಮುಂದುವರಿಲಿ ಅಂತಂದು ಹೇಳ್ತಾ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊತೇನೆ. ಅವತ್ತಿನ ದಿವಸ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು, ಬಂದು ಅವನಿಗೆ ಆಶೀರ್ವಾದ ಮಾಡಬೇಕು. ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸ ಮತ್ತು ಧಾರ್ಮಿಕ ಕೆಲಸಗಳು ಅವನಿಂದ ಆಗಬೇಕು ಅಂತ ಬಂದು ಆಶೀರ್ವಾದ ಮಾಡಬೇಕು ಅಂತ ನನ್ನದು ವಿನಂತಿ. ನಾವು ಅವತ್ತಾದರೂ ರಾಜಕೀಯದಿಂದ ಹಿಂತಿರ್ತೀವಿ ಅಂತ ಹೇಳಿದ್ದಿಲ್ಲ. ಯಾವುದಾದ್ರೂ ಚುನಾವಣೆ ಬರಲಿ, ಚುನಾವಣೆ ನಿಲ್ತೇವೆ ಅಂತ ಹೇಳಿದ್ವಿ. ಇವತ್ತಾದರೂ ಚುನಾವಣೆ ಈಗ ಯಾವ ಬರ್ತಾವೆ ಆ ಚುನಾವಣೆ ನಿಲ್ತೇವೆ. ಸುಮ್ಮನೆ ಯಾವುದರ ಏನಾರ ಹೇಳಲ್ಲ. ಮತ್ತೆ ಬರೋದು ಈಗ ಚುನಾವಣೆ ಬರ್ತಾವೆ. ಒಬ್ಬ ಕಾರ್ಯಕರ್ತ ಚುನಾವಣೆ ಬರ್ತಾವೆ, ಕಾರ್ಯಕರ್ತ ಚುನಾವಣೆ ಮಾಡಬೇಕನ್ನೋ ಒಂದೇ ಆಶೆ ಇರೋದು ನಂದು. ಮುಂದೆ ದೇವರ ಅನುಗ್ರಹ ಏನೈತಿ ಅದ್ರ ಬಗ್ಗೆ ನಾವು ಯಾವುದೇ ಹೇಳೋದಿಲ್ಲ. ಸದ್ಯ ಹೇಳ್ಬೇಕಪ್ಪ ಅಂದ್ರೆ ಕಾರ್ಯಕರ್ತ ಚುನಾವಣೆ ಮಾಡ್ಬೇಕು, ಒಬ್ಬ ಚುನಾವಣೆ ಪ್ರತಿನಿಧಿ ಆಗ್ಬೇಕನ್ನೋ ಆಸೆ ಐತಿ, ಅದನ್ನು ಮಾಡಬೇಕು. ಆಲ್ ದಿ ಬೆಸ್ಟ್.